ಲಿವಿಂಗ್ ಟುಗೆದರ್ ಅಂತ ನಗರಗಳಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಬೇಕಾಬಿಟ್ಟಿಯಾಗಿ ಬದುಕ್ತಕ್ಕಂಥ ಶೋಕಿ ಮಾಡ್ತಕ್ಕಂಥವ್ರು ನೋಡಲೇಬೇಕಾದಂತಹ ಸುದ್ದಿ ಇದು. ಇರೋದಕ್ಕೆ ಸೂರಿಲ್ಲ, ಸೀರೆ ಪಂಚನೆ ಮನೆ ಗೋಡೆಗಳು, ಓಡಾಡೋದಕ್ಕೆ ಕಾಲಲ್ಲಿ ಚೈತನ್ಯ ಇಲ್ಲ, ಸರ್ಕಾರದ ರೇಷನ್ ತಿನ್ನೋದಕ್ಕೆ ರೇಷನ್ ಕಾರ್ಡೇ ಇಲ್ಲ, ಆಧಾರ್ ಕಾರ್ಡ್ ಅಂತೂ ಕೇಳಲೇಬೇಡಿ, ಓಡಾಡೋದಕ್ಕೆ ರಸ್ತೆ ಇಲ್ಲವೇ ಇಲ್ಲ, ಆಸ್ಪತ್ರೆಗೆ ಹೋಗಬೇಕು ಅಂದರೆ 8 ಕಿಲೋಮೀಟರ್ ಹೋಗಬೇಕು, ಆಟೋ ಬಾಡಿಗೆನೇ 700 ರೂಪಾಯಿ, ದಿನ ದುಡಿಯದೆ 400 ರೂಪಾಯಿ, 700 ರೂಪಾಯಿ ಎಲ್ಲಿಂದ ತರೋದು? ಯಾಕಿಂತ ಪರಿಸ್ಥಿತಿ ಬಂತು ಅಂದರೆ ಹೆರಿಗೆ ವೇಳೆ ವೈದ್ಯರು ಕೊಟ್ಟ ಅನಸ್ತೇಷಿಯ ಮಹಿಳೆಯ ಬದುಕನ್ನೇ ಕಿತ್ತು ತಿಂತಾ ಇದೆ. ಆಕೆಗೆ ಈಗ ಗಂಡನೇ ಬೆನ್ನೆಲುಬು. ನೋಡಿ ಸ್ಟೋರಿಯನ್ನ. ಲಿವಿಂಗ್ ಟುಗೆದರ್ ನಲ್ಲಿ ಬದುಕೋರ್ಗೆ ಇದು ಮಾದರಿ ಸ್ಟೋರಿ. ಕೂಲಿ ಮಾಡಿಕೊಂಡು ಹಾಸಿಗೆ ಹಿಡಿದ ಪತ್ನಿಯ ಸೇವೆ ಮಾಡ್ತಾ ಇರೋ ಪತಿ. ಜಗತ್ತಿನ ಆಧುನಿಕತೆ ಸ್ಟ್ರಾಂಗ್ ಆದಷ್ಟು ಸಂಬಂಧಗಳು ವೀಕ್ ಆಗ್ತವೆ. ನಗರಗಳಲ್ಲಿ ಲಿವಿಂಗ್ ಟುಗೆದರ್ ಹೆಸರಲ್ಲಿ ಬೇಕಾದಾಗ ಜೊತೆಗಿದ್ದು ಬೇಡವಾದಾಗ ಬಿಟ್ಟೋಗ್ತಾರೆ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಲ್ಕೋಡು ಗ್ರಾಮದ ಶಂಕರ್ ಸೌಮ್ಯ ದಂಪತಿಯ ಬದುಕು ಹಾಗಲ್ಲ. ಆಧುನಿಕತೆಗೆ ಮಾದರಿ. ಯಾಕಂದ್ರೆ ಈಕೆಯೇ ಸೌಮ್ಯ. ವಯಸ್ಸು 24. 4 ವರ್ಷದ ಹಿಂದೆ ಹೆರಿಗೆ ವೇಳೆ ವೈದ್ಯರು ಕೊಟ್ಟ ಅನಸ್ತೇಷಿಯಾ ಈಕೆ ಬದುಕನ್ನೇ ತಿಂದಿದೆ. ಕಳೆದ 3.5 ವರ್ಷಗಳಿಂದ ಸೊಂಟದಿಂದ ಕೆಳಗೆ ಸ್ವಾಧೀನ ಕಳ್ಕೊಂಡು ಹಾಸಿಗೆ ಹಿಡಿದಿದ್ಲು. ಈಗ ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ವೀಲ್ ಚೇರ್ ಅನ್ನ ಸೇರ್ಕೊಂಡಿದ್ದಾಳೆ. ಡೆಲಿವರಿ ಆದ್ಮೇಲೆ ನಡೀತಿದ್ದೆ, ಫಸ್ಟ್ ನಡೀತಿದ್ದೆ, ಮತ್ತು 4 ವರ್ಷದಲ್ಲಿ ಮತ್ತೆ ಹಿಂಗಾಯ್ತು. ಕಾರ್ಕಳಕ್ಕೆಲ್ಲ ಹೋಗಿದ್ದೀವಿ, ಅಲ್ಲೂ ಆಪರೇಷನ್ ಆಗಬೇಕಂತ ಹೇಳಿದ್ದಾರೆ. ಮೂಳೆ ಕಟ್ಟಾಗಿದೆ ಅಂತ ಹೇಳಿದ್ದಾರೆ. 7 ಕಿಲೋಮೀಟ್ರ್ ಆಗುತ್ತೆ, ಆದರೆ ದುಡ್ಡು ಬೇಕಲ್ಲ. ಗಂಡ ಕೂಲಿ ಕೆಲಸಕ್ಕೆ ಹೋಗೋದು, ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಮತ್ತು ನಮ್ಮನ್ನೆಲ್ಲ ಸಾಕಬೇಕು. ನಾನು ಈ ಪರಿಸ್ಥಿತಿಲಿದ್ದೀನಿ. ರೇಷನ್ ಎಂಥದ್ದು ಬರಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 8 ಕಿಲೋಮೀಟರ್ ಹೋಗ್ಬೇಕು, ರಸ್ತೆ ಕೂಡ ಇಲ್ಲ. ಆಟೋ ಬಾಡಿಗೆ 700 ರೂಪಾಯಿ, ನಿತ್ಯ ಗಂಡ ದುಡಿಯೋದೆ 500 ರೂಪಾಯಿ. 700 ರೂಪಾಯಲ್ಲಿ ತರೋದು, ಗಂಡ ದುಡಿಬೇಕು, ಹೆಂಡತಿ ಮಗು ತಾಯಿ ನೋಡ್ಕೋಬೇಕು. ಗಂಡ ಕೂಲಿಗೆ ಹೋಗೋ ಮುನ್ನ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಹೆಂಡತಿಗೆ ತಿನ್ನಿಸಿ ಹೊತ್ಕೊಂಡೇ ಹೋಗಿ ಆಕೆಯ ನಿತ್ಯ ಕರ್ಮಗಳನ್ನ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾನೆ. ಈ ಆದರ್ಶ ಪತಿಯ ಈ ಜೀವನಕ್ಕೆ 4 ವರ್ಷದ ಇತಿಹಾಸ ಇದೆ. ಮನೆಯಲ್ಲಿ ವಯಸ್ಸಾದಂತಹ ಅಮ್ಮ ಇದ್ರೂ ಶಂಕರನೇ ಮನೆ ಹಾಗೂ ಸೌಮ್ಯಾಳ ಬೆನ್ನೆಲುಬು. ಇರೋಕೆ ಸೂರಿಲ್ಲ, ಟಾರ್ಪಲ್ ಸೀರೆ ಪಂಚೆಯೇ ಮನೆಯ ಗೋಡೆಗಳು. ಆಧಾರ್ ರೇಷನ್ ಕಾರ್ಡ್ ಏನೂ ಇಲ್ಲ, ಸರ್ಕಾರದ ರೇಷನ್ ಮರೀಚಿಕೆ. ಈ ಕುಟುಂಬಕ್ಕೆ ಇರೋಕೆ ಸೂರಿಲ್ಲ. 4 ಕಂಬದ ಸುತ್ತ ಟಾರ್ಪಲ್ ಸೀರೆ ಪಂಚೆಯಲ್ಲಿ ಗೋಡೆ ಕಟ್ಕೊಂಡಿದ್ದಾರೆ. ಗಾಳಿ ಜೋರಾಗಿ ಬಂದ್ರೆ ಎಲ್ಲ ಹಾರ್ ಹೋಗುತ್ತೆ. ಮನೆಯೇ ಇಲ್ಲ, ಕರೆಂಟ್ ಇನ್ನೆಲ್ಲಿ? ಮಳೆಗಾಲದಲ್ಲಿ ಈ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬರುತ್ತೆ. ಆಗ ಇವರ ಬದುಕು ದೇವರಿಗೆ ಪ್ರೀತಿ. ಈ ಮಧ್ಯೆ ಇವರಿಗೆ ರೇಷನ್ ಕಾರ್ಡು ಇಲ್ಲ, ಆಧಾರ್ ಕಾರ್ಡು ಇಲ್ಲ. 4 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಂತಹ ಸೌಮ್ಯಳ ಸ್ಥಿತಿ ನೋಡ್ಲಾಗ್ತೆ. ಧರ್ಮಸ್ಥಳ ವಿಪತ್ತು ಘಟಕದವರು ಹಣ ಹಾಕಿ ವೀಲ್ ಚೇರ್ ಕೊಡಿಸಿದ್ದಾರೆ. ಅದರಲ್ಲಿ ಮನೆ ಅಕ್ಕಪಕ್ಕ ಓಡಾಡ್ತಿದ್ದಾರೆ. ಕೂಲಿ ಮಾಡಿಕೊಂಡು ಜೀವನ ಮಾಡೋಕೆ ಕಷ್ಟವಾಗ್ತಾ ಇದೆ. ಆಸ್ಪತ್ರೆಗೂ ಹೋಗೋಕ್ಕಾಗ್ತಾ ಇಲ್ಲ. ಮನೆ, ಕರೆಂಟ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದೂ ಇಲ್ಲ. ಸರ್ಕಾರ ಹಾಗೂ ಅಧಿಕಾರಿಗಳು ನಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ನಮಗೂ ಸೌಲಭ್ಯವನ್ನ ನೀಡಬೇಕು ಅಂತ ಬೇಡ್ಕೊಂಡಿದ್ದಾರೆ. ಇಲ್ಲಿ ಶಂಕರ ಮತ್ತೆ ಸೌಮ್ಯ ದಂಪತಿ ಅಂತ ಇದ್ದಾರೆ. ಸೌಮ್ಯಗೆ ಸುಮಾರು 4 ವರ್ಷ ಹಿಂದೆ ಹೆರಿಗೆ ಟೈಮಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊಂಟಕ್ಕೆ. ಸ್ವಲ್ಪ ದಿವಸ ಅವರು ನಡೆದಿದ್ದಾರೆ, ಆಮೇಲೆ ನಡೆಯಕ್ಕೆ ಆಗ್ತಾ ಇಲ್ಲ. 2 ಕಾಲು ಸಂಪೂರ್ಣ ಸ್ವಾಧೀನ ಕಳೆದುಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಾಗಲಿ ಸರ್ಕಾರ ಮಟ್ಟದಲ್ಲಾಗಲಿ ಅವರಿಗೆ ಒಂದು ನೆರವನ್ನು ನೀಡಬೇಕಂತ ಕೇಳ್ತಾ ಇದ್ದೀನಿ. ಯಾಕಂದರೆ ನಾವು ಧರ್ಮಸ್ಥಳ ಸಂಘದಿಂದ ಅವರಿಗೆ ವಿಪತ್ತು ನಿರ್ವಹಣೆ ಘಟಕದಿಂದ ಒಂದು ವೀಲ್ ಚೇರ್ ಕೊಡಿಸಿವಿ. ಆ ಪರಿಸ್ಥಿತಿ ನೋಡಿ ದಯವಿಟ್ಟು ಅವರಿಗೆ ಒಂದು ರೇಷನ್ ಕಾರ್ಡಿನ ವ್ಯವಸ್ಥೆ, ಆಮೇಲೆ ಒಂದು ಆಧಾರ್ ಕಾರ್ಡ್ ಇಲ್ಲ ಪಾಪ, ಅದನ್ನು ಮಾಡಿಕೊಡ್ಬೇಕು. ಗಾಳಿ ಮಳೆ ಬಂದ್ರೆ ಈ ತರ ಮನೆ ಎಲ್ಲ ಏನ್ ಮಾಡಿದ್ರು ದುಡಿಕ ಅವನಿಗೆ ದುಡ್ದು ಪೂರ ಅವನಿಗೆ ಪಟ್ಟಿ ತರಕ ಸರಿ. ಒಂದು ಗಾಡಿ ವಾಹನ ಮಾಡ್ಕೊಂಡು ಹೋಗ್ಬೇಕು, ಭಾರಿ ಕಿಲೋಮೀಟರ್ ದೂರ ಸಾಕಾಗೋದಿಲ್ಲ. ಈಗ ಮಗುನೊಂದು 3 ವರ್ಷದ ಮಗುನ ನೋಡ್ಕೊಬೇಕು, ಅವಳನ್ನ ನೋಡ್ಕೊಬೇಕು. ಅವನು ಸಾಯಂಕಾಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು. 4 ವರ್ಷದಿಂದ ನಡಿಕಾಗಲ್ಲ. ಮರದಲ್ಲೇ ಮಧ್ಯಾಹ್ನ ಊಟ ಕೊಡಬೇಕು, ಸಾಯಂಕಾಲ ಬಂದಾರು ಮಾಡ್ತಾನೆ. ಸ್ನಾನಕ್ಕೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು, ಎಲ್ಲ ತಿನ್ನೋಕೆ ಒಬ್ರಿಗೆ ಆಗಲ್ಲ. ಈ ತರ ಪರಿಸ್ಥಿತಿ. ಲಿವಿಂಗ್ ಟುಗೆದರ್ ಹೆಸರಲ್ಲಿ ಬೇಕಾದವರ ಜೊತೆ ಬೇಕಾದಷ್ಟು ದಿನ ಇದ್ದು ಬಿಟ್ಟೋಗೋ ಆಧುನಿಕತೆಯ ಜೀವನದಲ್ಲಿ 4 ವರ್ಷದಿಂದ ಹೆಂಡತಿ ಸೇವೆ ಮಾಡ್ತಾ ಇರೋ ಗಂಡನ ಕತೆ ಸಮಾಜಕ್ಕೆ ಮಾದರಿ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.